ವಾಟ್ಸಪ್ಪು ಶೇರ್ ಚಾಟು ಸ್ನ್ಯಾಪ್ಚಾಟು ಇದೆಲ್ಲ ಶೇರ್ ಮಾಡಿದ್ರೆ ಕೊಡ್ತೀನಿ ನಾನು. ಇಟ್ಕೊಳ್ರಿ ಶೇರ್ ಚಾಟ್ ಅದೇನೋ ಇದರೆಲ್ಲ ಶೇರ್ ಮಾಡಿದ್ರೆ ಇಟ್ಕೊಂಡು ನಾನು ಚೆನ್ನಾಗಿದೆ. 3, 2, 1 ಆಕ್ಷನ್. ವಾಟ್ಸಪ್ಪ ಸ್ನ್ಯಾಪ್ಚಾಟ ಅದೇನೋ ನಾನು ಇದರಲ್ಲೆಲ್ಲ ನಮ್ಮ ಸಾಂಗ್ ಹಾಕಿದೆ ಅಂದರೆ ಇಟ್ಕೊಳ್ಳಿ ನಾನು. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜಯ. ನೋಡ್ರಪ್ಪ, ಶೇರ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ, ಏನಾದರೂ ಮಾಡ್ಕೊಳ್ಳಿ. ಬಟ್ ನಿಮ್ಮ ನಂಬರ್ ಏನಿದೆ ಅದು ಫಾರ್ವರ್ಡ್ ಆಗುತ್ತೆ. ಸೊ ಎಲ್ಲ ಫ್ಯಾನ್ ಪೇಜಸ್ಗೆ ಹೋಗುತ್ತೆ ಆ್ಯಂಡ್ ನಮ್ಮ ಪವರ್ ಹೌಸ್ ಕೂಡ ಬರುತ್ತೆ. ಸೊ ನೀವು ಶೇರ್ ಮಾಡಿದ್ರೆ ನಿಮ್ಮ ಇಷ್ಟ. ಟ್ರೈನ್ ಓಡಿಸೋಂಗಿರೋ ಓಡಿಸ್ಕೊಳ್ಳಿ. ಸೊ ಅದೆಲ್ಲ ಸೈಡ್ಗೆ ಇಟ್ಬಿಡೋಣ. ಇವಾಗ ನಿಜವಾಗ್ಲೂ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಣ. ನಾನು ಈ ವಿಡಿಯೋಗೆ ನೀವು ಮಾಡಬೇಕಾಗಿರೋ ಟಾಸ್ಕ್ ನೆನಪಿದೆ ಅನಿಸುತ್ತೆ. ಐ ನೀಡ್ 10K ಕಮೆಂಟ್ಸ್ ಆ್ಯಂಡ್ 5K ಲೈಕ್. ಸೊ ಇದಾಗಿದೆ ಅಂದರೆ ನಿಜವಾಗ್ಲೂ ಫಸ್ಟ್ ಸಿಂಗಲ್ ರೆಕಾರ್ಡ್ಸ್ ಆಗೇ ಆಗುತ್ತೆ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ವಿಡಿಯೋ. ಇವಾಗ ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಟ್ರೆಂಡ್ ಆಗಬೇಕು ಅಂದರೆ ವಾಚ್ ಟೈಮ್ ಚೆನ್ನಾಗಿರಬೇಕು, ಕಮೆಂಟ್ಸ್ ಚೆನ್ನಾಗಿರಬೇಕು, ಲೈಕ್ಸ್ ಇರಬೇಕು ಆ್ಯಂಡ್ ಜನರು ಆ ವಿಡಿಯೋನ ತುಂಬ ಶೇರ್ ಮಾಡಬೇಕು. ಸೊ ಈ ಶೇರ್ ಮಾಡೋದು ನೀವು ಹೆಂಗೆ ಮಾಡ್ತಿರೋ ಬಿಡ್ತಿರೋ ನಂಗಂತೂ ಗೊತ್ತಿಲ್ಲ. ಆಲ್ರೆಡಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದೆ, ಒಂದು ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದೆ. ಸೊ ನೀವೊಂದು ಡೆಡ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವೇ ಒಂದು ಡೆಡ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ಒಂದು ಯಾವುದೋ ಒಂದು ಕಾಂಟ್ಯಾಕ್ಟು ಆ್ಯಡ್ ಮಾಡಿಕೊಂಡು ಬ್ಲಾಕ್ ಮಾಡಿಬಿಟ್ಟು ಒಂದು 24 hours ಬ್ಲಾಕ್ ಮಾಡಿಬಿಟ್ಟು ನಮ್ಮ ಪವರ್ ಆಫ್ ಯೂತ್ ಸಿಂಗಲ್ ಲಿಂಕ್ನ ಕೀಪ್ ಸೆಂಡಿಂಗ್ ಇಟ್ ಟು ದಟ್ ವಾಟ್ಸ್ಆ್ಯಪ್ ಗ್ರೂಪ್ ಆರ್ ದ ಚಾಟ್ ಅನ್ಲಿಮಿಟೆಡ್ ಟೈಮ್ಸ್. 100 ಸಲ, 1000 ಸಲ, 10,000 ಸಲ ನಿಮ್ಗೆ ಎಷ್ಟು ಪೇಷನ್ಸ್ ಇದೆಯೋ ಅಷ್ಟು ಸಲ ಕಳಿಸಿ, ಕಮೆಂಟ್ಸ್ ಹಾಕಿ. ಸೊ ಕಮೆಂಟ್ ಜೊತೆ ಇದನ್ನೂ ಮಾಡಿ. ಸೊ ನಾವು ಫ್ಯಾನಿಸಮ್ ಏನಿದೆ ಇವಾಗ ನಿಜವಾಗ್ಲೂ ತೋರಿಸೋ ಟೈಮ್ ಬಂದಿದೆ. ಅದೆಷ್ಟು ಶೇರ್ ಆಗುತ್ತೋ ಅಷ್ಟು ಬೇಗ ನಮ್ಮ ಯುವರತ್ನ ಯುವರತ್ನ ಫಸ್ಟ್ ಸಿಂಗಲ್ ಟ್ರೆಂಡಿಂಗ್ಗೆ ಬರುತ್ತೆ. ಸೊ ಈ ಯೂಟ್ಯೂಬಲ್ಲಿ ಇದೊಂದು ಆಲ್ಗೋರಿದಮ್ ಇದೆ. ಸೊ ಆದಷ್ಟು ಜಾಸ್ತಿ ವಿಡಿಯೋ ನೋಡಬೇಕು, ಆದಷ್ಟು ಲೈಕ್ ಮಾಡಬೇಕು, ಆದಷ್ಟು ಕಮೆಂಟ್ಸ್ ಬರಬೇಕು. ಹಾಗೆ ಈ ವಿಡಿಯೋನ ತುಂಬ ಶೇರ್ಸ್ ಬರಬೇಕು. ಸೊ ವಿಡಿಯೋಗೆ ಎಷ್ಟು ಶೇರ್ಸ್ ಬರುತ್ತೆ, ಎಷ್ಟು ಕಮೆಂಟ್ಸ್ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಿಡಿಯೋ ಎಷ್ಟು ಬೇಗ ಟ್ರೆಂಡಿಂಗ್ ಹೋಗುತ್ತೆ ಅಂತ. ಸೊ ನಾವು ಇದು ನ್ಯಾಚುರಲಾಗೇ ಮಾಡ್ತಾಯಿದ್ದೀವಿ. ಸೊ ವಿಡಿಯೋ ಲಿಂಕನ್ನು ತೆಗೆದುಬಿಟ್ಟು ಯಾವುದೋ ಒಂದು ವಾಟ್ಸಪ್ ಕಾಂಟ್ಯಾಕ್ಟ್ಗಾದರೂ ಆಗಲಿ, ಇಲ್ಲ ಇನ್ಸ್ಟಾಗ್ರಾಮ್ ಕಾಂಟ್ಯಾಕ್ಟ್ಗಾದರೂ ಆಗಲಿ, ಇಲ್ಲ ಮೆಸೆಂಜರ್ಗಾದರೂ ಆಗಲಿ, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಇಟ್ ಜಸ್ಟ್ ನೀಡ್ಸ್ ಟು ಬಿ ಶೇರ್ಡ್. ಸೊ ನಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಶೇರ್ ಅನ್ನೋ ಬಟನ್ನ ಕ್ಲಿಕ್ ಮಾಡಬೇಕು. ಸೊ ಲಿಂಕ್ನ ಕಾಪಿ ಪೇಸ್ಟ್ ಮಾಡಿದ್ರೆ ಆಗಲ್ಲ. ಶೇರ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿಂದ ಸೆಲೆಕ್ಟ್ ಮಾಡಿಬಿಟ್ಟು ವಾಟ್ಸಪ್ನ ಆಮೇಲೆ ಶೇರ್ ಮಾಡಬೇಕು. ಸೊ ಇದನ್ನು ನೀವು 100 ಸಲ, 1000 ಸಲ ನಿಮ್ಗೆ ಎಷ್ಟು ಫ್ಯಾನಿಸಮ್ ಇದೆ ಸಲ ಮಾಡಿ. ಸಲ ಮಾಡಿದ್ರೆ ಅಷ್ಟು ಯೂಸ್ ಆಗುತ್ತೆ. ಸೊ ಇದನ್ನು ಸೈಡ್ಗಿಡೋಣ ಇವಾಗ. ಸೊ ಪೂರ್ತಿ ವೀಡಿಯೋ ನೋಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ಸ್ ಮಾಡ್ತೀರಾ. 1.5 lakh ಕಮೆಂಟ್ಸ್ ಬೇಕು ನಮಗೆ, 200K ಲೈಕ್ಸ್ ಬೇಕು ನಮ್ಮ ಫಸ್ಟ್ ಸಿಂಗಲ್ಗೆ. ಆ್ಯಂಡ್ ವಿ ನೀಡ್ ಅಟ್ಲೀಸ್ಟ್ ಮಿನಿಮಮ್ 3 million ವ್ಯೂಸ್ ಇನ್ 24 hours. ಸೊ ಲೆಟ್ಸ್ ಟ್ರೈ ಮಾಡೋಣ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ. ಸೊ ಯೂನಿಟಿಯಿಂದ ಮಾಡಿದ್ರೆ ಏನಾದರೂ ಆಗೇ ಆಗುತ್ತೆ. ಸೊ ಲೆಟ್ಸ್ ಟ್ರೈ ಫಾರ್ ದ ರೆಕಾರ್ಡ್ಸ್. ಸೊ ಇವಾಗ ಶೇರ್ ಮಾಡ್ತಾಯಿದ್ದೀರಾ, ಫುಲ್ ವೀಡಿಯೋ ನೋಡ್ತಾಯಿದ್ದೀರಾ, ಲೈಕ್ ಮಾಡ್ತಾಯಿದ್ದೀರಾ, ಮೋಸ್ಟ್ ಇಂಪಾರ್ಟೆಂಟ್ಲಿ ಕಮೆಂಟ್ ಮಾಡ್ತಾಯಿದ್ದೀರಾ. ನೆಕ್ಸ್ಟ್ ನಮ್ಮ ಯುವರತ್ನ ಸಾಂಗ್ ಎಲ್ಲಿ ಲೀಕ್ ಆಗುತ್ತೆ ಅವ್ರ ನಂಬರೆಲ್ಲ ತೆಗೆದುಬಿಟ್ಟು ಎಲ್ಲ ಫ್ಯಾನ್ ಪೇಜಸ್ ಕಳಿಸ್ತಾ ಇದ್ದೀರಾ. ಆ್ಯಂಡ್ ಪವರ್ ಆಫ್ ಯೂತೇ ಬರ್ತಾ ಬಗ್ಗೆ ಪವರ್ ಹೌಸ್ ವಾಟ್ಸಪ್ ಗ್ರೂಪ್ ಕೂಡ ಕಳಿಸ್ತಾ ಇದ್ದೀರಾ. ಸೊ ಅದೇನಾಗಬೇಕು, ಎಲ್ಲರ ಜೊತೆಯಲ್ಲಿ ಮಾಡೋಣ. ಸೊ ಯಾರು ಶೇರ್ ಮಾಡ್ತಾಯಿದ್ದೀರಾ, ಯಾರು ಶೇರ್ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಕೈಯಲ್ಲಿ ಡಿಲೀಟ್ ಮಾಡಿಸೋಣ. ಆ್ಯಂಡ್ ನೆಕ್ಸ್ಟ್ ಟೈಮ್ ಮಾತ್ರ ಮಾಡದೇ ಇರೋಂಗೆ ನೋಡ್ಕೊಳ್ಳೋಣ. ಸೊ ಇದೆಲ್ಲ ಮುಗಿದ್ಮೇಲೆ ನಮ್ಮ ಪವರ್ ಆಫ್ ಯೂತ್ ಸಿಂಗಲ್ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿದ ತಕ್ಷಣ ನಮ್ಮೆಲ್ಲ ಫ್ಯಾನ್ ಪೇಜಸ್, ಎಲ್ಲ ಟ್ರೋಲ್ ಪೇಜಸ್, ಪ್ರತಿಯೊಂದು ನ್ಯೂಟ್ರಲ್ ಪೇಜಸ್ ಆ್ಯಂಡ್ ಎನಿ ಕನ್ನಡ ಪೇಜ್ ಆರ್ ಎನಿ ತೆಲುಗು ಪೇಜ್ ಆರ್ ಅದರ್ ಲ್ಯಾಂಗ್ವೇಜ್ ಪೇಜಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹಾಕಬೇಕು ಅಂದರೆ ದಯವಿಟ್ಟು ನಮ್ಮ ಪವರ್ ಆಫ್ ಯೂತ್ ಸಿಂಗಲ್ ಬಗ್ಗೆ ಒಳ್ಳೆ ಮೀಮ್ ಮಾಡಿಬಿಟ್ಟು ಹಾಕಿ. ಆ್ಯಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ 5 to 6 seconds ಆಫ್ ದ ಸಾಂಗ್ ಆ್ಯಸ್ ವೆಲ್. ಸೊ ಅದನ್ನ ಯೂಸ್ ಮಾಡಿದ್ರೆ ನಮ್ಮ ಸಾಂಗ್ ರೀಚ್ ಚೆನ್ನಾಗಾಗುತ್ತೆ. ಅದನ್ನ ಬಿಟ್ಟು ಪೂರ್ತಿ ಸಾಂಗ್ ಹಾಕಿದ್ರೆ ಆ ರೀಚ್ ಇರೋದು ಕೆಟ್ಟೋಗ್ಬಿಡುತ್ತೆ. ಸೊ ನಮ್ಮ ಅಪ್ಪು ಬಾಸ್ ಕನ್ನಡ ಇಂಡಸ್ಟ್ರಿಯಿಂದ ತೆಲುಗು ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಇಟ್ ಇಸ್ ಓನ್ಲಿ ಅ ಹ್ಯೂಜ್ ಥಿಂಗ್. ಬಿಕಾಸ್ ನೋಡಿ, ಇಷ್ಟು ದಿನ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸ್ಟೆಪ್ಸ್ ಹಾಕ್ಬಿಟ್ಟು, ಒಳ್ಳೆ ಫೈಟ್ಸ್ ಮಾಡಿಬಿಟ್ಟು, ಒಳ್ಳೆ ಆ್ಯಕ್ಟಿಂಗ್ ತೋರಿಸ್ಬಿಟ್ಟು ಸುಮಾರು ಸೈಮಾ ಅವಾರ್ಡ್ಸ್, ಸುಮಾರು ಫಿಲ್ಮ್ಫೇರ್ ಅವಾರ್ಡ್ಸ್ ಗೆದ್ದಿದ್ದಾರೆ, ವಿಚ್ ಇಸ್ ದ ಹೈಯೆಸ್ಟ್ ಫಾರ್ ಎನಿ ಆ್ಯಕ್ಟರ್ ಇನ್ ಸ್ಯಾಂಡಲ್ವುಡ್. ಸೊ ಆ ರೆಕಾರ್ಡ್ ಹಿಡ್ಕೊಂಡು ಟಾಲಿವುಡ್ಗೆ ಹೋಗ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ಟಾಲಿವುಡ್ಗೆ ಹೋಗ್ಬಿಟ್ಟು ಟಾಲಿವುಡಲ್ಲಿ ಅವಾರ್ಡ್ ಗೆದ್ದಿದ್ದಾರೆ ಅಂದರೆ ಅದು ಹಿಂಗಿರುತ್ತೆ ನಮ್ಮ ಫ್ಯಾನ್ ಫೀಲಿಂಗ್. ಇಟ್ಸ್ ಗೋಟ್ ಬಿ ಜಸ್ಟ್ ಅಮೇಝಿಂಗ್, ಔಟ್ ಆಫ್ ದ ಅರ್ತ್ ಫೀಲಿಂಗ್ ಅಷ್ಟೇ. ಸೊ ಆ ಫೀಲಿಂಗಲ್ಲಿ ಈ ಪವರ್ ಆಫ್ ಯೂತ್ ರೆಕಾರ್ಡ್ಸ್ ಮಾಡಬೇಕು ನಾವು. ಬಿಕಾಸ್ ಹೊಂಬಾಳೆ ಫಿಲ್ಮ್ಸ್ ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವ್ರು ಇನ್ನೊಂದು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ದೇ ಆರ್ ಟೇಕಿಂಗ್ ದಟ್ ರಿಸ್ಕ್. ಸೊ ನಮ್ಮೆಲ್ಲರ ಹಾಮಿ ಮೇಲೆ ನಮ್ಮೆಲ್ಲರನ್ನ ನಂಬ್ಕೊಂಡು ದೇ ಆರ್ ಟೇಕಿಂಗ್ ದಟ್ ರಿಸ್ಕ್. ಸೊ ನಂಬ್ಕೊಂಡು ಯಾರಾದ್ರೂ ಏನೋ ಮಾಡಿದ್ರೆ ಅವರಿಂದ ನಾವು ನಿಲ್ಲಬೇಕು. ಸೊ ದಟ್ ಈಸ್ ವಾಟ್ ಅಪ್ಪು ಫ್ಯಾನ್ಸ್ ಆರ್, ದಟ್ ಈಸ್ ವಾಟ್ ವಿ ಆರ್. ಸೊ ನಮ್ಮ ಈ ಮೂವಿನ ಆದಷ್ಟು ಚೆನ್ನಾಗಿ ರೀಚ್ ಮಾಡಿಸ್ಬೇಕು, ಆದಷ್ಟು ಕ್ರೇಸ್ ತರಿಸ್ಬೇಕು. ಈ ಪವರ್ ಆಫ್ ಯೂತ್ ಸಿಂಗಲ್ ಏನಿದೆ ಅದಕ್ಕೆ ರೆಕಾರ್ಡ್ಸ್ ಮಾಡಬೇಕು.
ಆ್ಯಂಡ್ ಇವಾಗಿಂದ ನಾವು ತುಂಬ ಸೀರಿಯಸ್ ಆಗಬೇಕು, ತುಂಬ ಅಂದರೆ ತುಂಬ ಸೀರಿಯಸ್ ಆಗಬೇಕು. ಪ್ರತಿಯೊಬ್ಬ ಅಪ್ಪು ಬಾಸ್ ಫ್ಯಾನ್ ಕೂಡ ಆ್ಯಕ್ಟಿವ್ ಆಗಬೇಕು. ಬಿಕಾಸ್ ಇವಾಗ ಮೂವಿ ರಿಲೀಸ್ ಡೇಟ್ ಹತ್ರ ಬರ್ತಿದೆ. ಇವಾಗ ಪವರ್ ಆಫ್ ಯೂತ್ ಸಿಂಗಲ್ ಬಂದಿದೆ, ನೆಕ್ಸ್ಟ್ ಸಿಂಗಲ್ ಬಂದೇ ಬರುತ್ತೆ, ಬೇಗ ಬರುತ್ತೆ. ಬಿಕಾಸ್ ನಮ್ಮ ಇವಾಗ ಡೋಂಟ್ ಕಂಪೇರ್ ದ ಮೂವಿ ವಿತ್ ಕೋಟಿಗೊಬ್ಬ 3 ಆರ್ ರಾಬರ್ಟ್. ಬಿಕಾಸ್ ಆ ಮೂವೀಸ್ ಎಲ್ಲ ಆಲ್ರೆಡಿ ಸಾಂಗ್ಸ್ ಬಿಟ್ಬಿಟ್ಟಿದ್ರು. ಒಂದು ಕೋಟಿಗೊಬ್ಬ 3 ಒಂದು ಸಾಂಗ್ ಬಿಟ್ಟಿದ್ರು, ಇವಾಗ ಸೆಕೆಂಡ್ ಸಾಂಗ್ ಬಿಟ್ಟರು. ಬಿಕಾಸ್ ಲಾಕ್ಡೌನಿಂದ ಅವ್ರು ಡಿಲೇ ಮಾಡಿಕೊಂಡ್ರು. ಬಟ್ ನಮ್ಮ ಯುವರತ್ನವರು ಕಾಯ್ಕೊಂಡು ಲಾಸ್ಟಿಗೆ ಬಂದಿದ್ದಾರೆ, ಒಂದೇ ಸಲ ಬ್ಲಾಸ್ಟ್ ಆಗೋಣ ಅಂತ. ಸೊ ಸುಮಾರು ಅಪ್ಡೇಟ್ಸ್ ಇದ್ದಾವೆ, ಸುಮಾರು ಪೋಸ್ಟರ್ಸ್ ಬಿಡ್ತಾರೆ. ಸೊ ಈ ಪೋಸ್ಟರ್ಸ್ ಜೊತೆ ನೀವೆಲ್ಲರೂ ಸೆಲೆಬ್ರೇಟ್ ಮಾಡ್ಕೊಬೇಕು. ಇಷ್ಟು ದಿನ ನಾವೇನು ಕಾದಿದ್ದೀವಿ, ಇವಾಗ ನಾವು ಕೂಡ ವಾಲ್ಕೆನೋ ಥರ ಬರ್ಸ್ಟ್ ಆಗಬೇಕು, ಎರಪ್ಟ್ ಆಗಬೇಕು. ಸೊ ಎರಪ್ಷನಲ್ಲಿ ಸುಮಾರು ರೆಕಾರ್ಡ್ಸು ಸುಟ್ಬಿಟ್ಟು ಬೂದಿ ಆಗ್ಬಿಡ್ತವೆ. ಸೊ ಅದನ್ನೆಲ್ಲ ನಾವು ಯೂನಿಟಿಂದ ಮಾಡಿದ್ರೆ ಹಾಗೆ ಆಗುತ್ತೆ. ಸೊ ದಯವಿಟ್ಟು ಯಾರು ಶೇರ್ ಮಾಡಿಬಿಡಿ, ಎಲ್ಲ ಯಾರು ಡೌನ್ಲೋಡ್ ಮಾಡಿಬಿಟ್ಟು ಎಲ್ಲೂ ಹಾಕಬೇಡಿ. ಲಿಂಕ್ನ ಶೇರ್ ಮಾಡಿ. ಅಪ್ಪು ಬಾಸ್ ಫ್ಯಾನ್ ಆಗಿ, ಆ್ಯಸ್ ಎ ರಿಯಲ್ ಅಪ್ಪು ಬಾಸ್ ಫ್ಯಾನ್, ಲೆಟ್ ಅಸ್ ಸ್ಟ್ಯಾಂಡ್ ವಿತ್ ಪವರ್ ಆಫ್ ಯೂತ್ ಸಿಂಗಲ್, ಲೆಟ್ ಅಸ್ ಸ್ಟ್ಯಾಂಡ್ ವಿತ್ ಯುವರತ್ನ ಟೀಮ್, ಲೆಟ್ ಅಸ್ ಸ್ಟ್ಯಾಂಡ್ ವಿತ್ ಯುವರತ್ನ ಮೂವಿ ವೆರಿ ಲಾಯಲಿ. ಇದೊಂದು ಮಾಡಿದ್ದೀವಿ ಅಂದರೆ ಮೂವಿ ರೆಕಾರ್ಡ್ಸ್ ಏನು ಮಾಡುತ್ತೆ ಅನ್ನೋದು ನಾವೇ ನೋಡ್ಬಿಟ್ಟು ನಾವೇ ಪೋಸ್ಟ್ಗಳು ಹಾಕ್ಕೊಂಡು ನಾವೇ ಇದು ಕಾಲರ್ ಇಲ್ಲ, ಕಾಲರ್ ಎತ್ಕೊಂಡು ತಿರುಗಾಡ್ತೀವಿ ಅಷ್ಟೇ. ಮತ್ತು ನಾನು ಯುವರತ್ನ ರಿವ್ಯೂ ಜೊತೆ ಬರ್ತೀನಿ, ರಿಯಾಕ್ಷನ್ ಜೊತೆ ಬರ್ತೀನಿ. ಆ ರಿಯಾಕ್ಷನ್ ಟೈಮಲ್ಲಿ ನನ್ನ ದಯವಿಟ್ಟು ಖುಷಿಯಾಗಿಡಿ. ಬಿಕಾಸ್ ನಾನು ರಿಯಾಕ್ಷನ್ ಮಾಡೋದು ನಮ್ಮ ಯುವರತ್ನ ಸಿಂಗಲ್ ರಿಲೀಸ್ ಆಗಿ ಒಂದು 5-10 ಮಿನಿಟ್ಸ್ ಆದಮೇಲೆ. ಸೊ 5-10 ಮಿನಿಟ್ಸ್ ರೆಸ್ಪಾನ್ಸ್ ನೋಡ್ಕೊಂಡು ರಿಯಾಕ್ಷನ್ ಮಾಡ್ತೀನಿ. ಸೊ ನಾನು ಖುಷಿಯಾಗಿ ಮಾಡಿದ್ದೀನಿ ಅಂದರೆ ಆಬ್ವಿಯಸ್ಲಿ ಯುವರತ್ನ ಸಿಂಗಲ್ ಒಳ್ಳೆ ರೆಕಾರ್ಡ್ಸ್ ಮಾಡ್ತಿದೆ ಅಂತ ಅರ್ಥ. ಸೊ ಶೆಲ್ತ ವೀಡಿಯೋ ಮುಗಿಸಿದ್ದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.